ಬ್ರದರ್, ಈಗ ನೀವು ಬಹಳಷ್ಟು ಫೇಮಸ್ಸು ಈ ಕರಾವಳಿದಲ್ಲಿ, ಉಡುಪಿದವರು ಆದರೂ ಕೂಡ ನಮ್ಮ ಕಾರವಾರದಲ್ಲಿ ಸಿಕ್ಕಾಪಟ್ಟೆ ಫೇಮಸ್ ಆಗಿದೆ. ಭಾಳ ವರ್ಷದಿಂದ ನಾನು ನೋಡ್ತಾ ಇದ್ದೆ ನಿಮಗೆ ಈ ಆರ್ಟ್ ನಿಮ್ಮ ಕಲೆಯಲ್ಲಿ ಬಹಳ ಅದ್ಭುತವಾಗಿ ಬರ್ತಾ ಇದೆ. ಇದ್ರ ಬಗ್ಗೆ ಏನು ಹೇಳ್ತೀರಾ? ಇವತ್ತು ಕರಾವಳಿ ಉತ್ಸವ ನೀವು ಇದೊಂದು ಮರಳಿಂದ ಮಾಡ್ತಾ ಇದ್ರಿ, ಏನು ಅನಿಸ್ತಾ ಇದೆ? ತುಂಬ ಖುಷಿ ಆಗ್ತಿದೆ ಸರ್. ಮತ್ತು ಎಷ್ಟು ವರ್ಷದಿಂದ ಮಾಡ್ತಾ ಇದ್ರಿ? ನಾವು 2007ರಿಂದ ಮರಳು ಶಿಲ್ಪ ಮಾಡ್ತಿದ್ವಿ. 2007ರಿಂದ? ಹೌದಾ ಸರ್. ಯಾವ್ಯಾವ ಪ್ರಶಸ್ತಿ ಈಗಾಗಲೇ ನಿಮ್ಗೆ ಬಂದಿದೆ ಸರ್? ನಮ್ಮ ತಂಡಕ್ಕೆ ಮಲ್ಪೆಯಲ್ಲಿ ಸುಮಾರು ಒಂದು 8 ಪ್ರಶಸ್ತಿ ಬಂದಿದೆ. ಬೀಚ್ ಉತ್ಸವ ಮತ್ತು ಮತ್ಸ್ಯಮೇಳ, ಆಮೇಲೆ ಬೇರೆ ಬೇರೆ ಪ್ರೋಗ್ರಾಮ್ ನಡೀತಿರ್ತದೆ. ಮಂಗಳೂರು, ಉಡುಪಿ, ಕುಂದಾಪುರ ಈ ಥರ ಒಂದು 12-13 ಪ್ರಶಸ್ತಿಗಳು ಬಂದಿದೆ. ಎಲ್ಲ ಪ್ರಥಮ ಬಹುಮಾನ, ಒಂದು ಮಾತ್ರ ದ್ವಿತೀಯ ಬಹುಮಾನ ಪಡ್ಕೊಂಡು ನಮ್ಮ ತಂಡ. ಆಮೇಲೆ ಡೆಹ್ರಾಡೂನಲ್ಲಿ ಮಾಡಿದ್ವಿ, ದೆಹಲಿಯಲ್ಲಿ ಒಂದು ಮಾಡಿದ್ವಿ, ಡೆಹ್ರಾಡೂನದಲ್ಲೂ ಮಾಡಿದ್ವಿ, ಹೌದೌದು, ಗೋವಾದಲ್ಲೂ ಮಾಡಿದ್ವಿ, ದೆಹಲಿದಲ್ಲೂ ಮಾಡಿದ್ವಿ. ಸರ್, ತಮ್ಮ ಹೆಸರು? ರಾಘವೇಂದ್ರ ಕೆ ಎಮ್ ಅಂತೇಳಿ ನನ್ನ ಹೆಸರು. ಸರ್, ಎಷ್ಟು ಏಜಿಂದ ಮಾಡ್ತಾ ಇದ್ರಿ? ಸರ್, ನಾನು ಅದೇ ಒಂದು 21 ವರ್ಷದಿಂದ ಮಾಡ್ತಾ ಇದ್ರಿ. ನಿಮ್ಮ ಮನೇಲಿ ಯಾರು ಆರ್ಟಿಸ್ಟ್ ಇದ್ದಾರೆ? ಮತ್ತೆ ನಿಮ್ಗೆ ಕಲ್ಸೋದವ್ರು ಯಾರು? ಯಾರಿಲ್ಲ, ನೀವೇ ಆಗಿ ನಾನೇ ಆರ್ಟಿಸ್ಟ್. ಇಂಟ್ರೆಸ್ಟ್ ಅಲ್ಲಿ ನಾವು ಈ ಫೀಲ್ಡ್ ಬಂದಿರೋದು. ಹಾಗೆ ಪ್ರೋತ್ಸಾಹ ಇತ್ತು, ತಂದೆ ತಾಯಿ ಪ್ರೋತ್ಸಾಹ, ಮನೆಯವರದಲ್ಲಿ ಪ್ರೋತ್ಸಾಹ, ಮತ್ತೆ ಮುಖ್ಯವಾಗಿ ಗುರುಗಳ ಪ್ರೋತ್ಸಾಹ. ಮತ್ತೆ ನಿಮ್ಮ ಗುರು ಯಾರು? ನಮ್ದು KL ಭಟ್ ಅಂತ ಹೇಳಿ, ಉಡುಪಿನ ಉಡುಪಿಯವರು, ಹಿರಿಯ ಉಡುಪಿಯ ಮೋಸ್ಟ್ ಹಿರಿಯ ಕಲಾವಿದರು ಅವರು. ಸುಮಾರು ಒಂದು 500-600 ಜನ ಅವರ ಶಿಷ್ಯರಿದ್ದಾರೆ. ಆಮೇಲೆ ಮುಖ್ಯವಾಗಿ ಹೇಳ್ಬೇಕಾದ್ರೆ ನಮಗೆ ಪತ್ರಕರ್ತ ಮಿತ್ರರು, ಉಡುಪಿ ಜಿಲ್ಲೆ ಮತ್ತೆ ಉತ್ತರ ಕನ್ನಡ ಜಿಲ್ಲೆ ಪತ್ರಕರ್ತರು ನಿಮ್ಗೆ ಬಹಳಷ್ಟು ಟಿವಿ ಮಾಧ್ಯಮದವರು ಕೂಡ. ಹೌದು, ತುಂಬಾ ಸಪೋರ್ಟ್. ಅವರು 2007ರಿಂದ ಅವರ ಸಪೋರ್ಟಿಂದ ನಾವು ಇಷ್ಟು ಮೇಲೆ ಬಂದಿದ್ದೀವಿ. ಅವರೆಲ್ಲ ಸಪೋರ್ಟ್ ಬೇಕಾಗುತ್ತೆ ನಮಗೆ. ಹೋದ ವರ್ಷ ನಾವು ಪ್ರವಾಸೋದ್ಯಮ ದಿನಾಚರಣೆ ಬಂದಿದ್ವಿ, ನಾನು ಬಂದಿದ್ವಿ, ನಮ್ಮ ಜೊತೆ ನವೀನ್ ಅಂತೇಳಿ ಆರ್ಟಿಸ್ಟ್ ಇದರಲ್ಲಿ ಅವರು ಬಂದಿದ್ರು, ಗಿರೀಶ್ ಅಂತೇಳಿ ಅವರು ಬಂದಿದ್ರು. ಆದರೆ ಹೋದ ಸಾರಿ ನಾವು ಪೇಂಟಿಂಗ್ ಕ್ಯಾಂಪ್ ಎಲ್ಲ ಮಾಡಿದ್ವಿ, ಮರಳು ಶಿಲ್ಪ ಮಾಡಿದ್ವಿ. ಈ ಸಾರಿ ನಮಗೆ ಈ ಅದ್ಭುತ ಈ ಗ್ಯಾದರಿಂಗ್ ನೋಡಿ ತುಂಬ ಖುಷಿ ಆಯ್ತು. ಯಾಕೆ ಹೇಳಿದ್ರೆ ಕೆಲವು ಕಡೆ ಮರಳು ಶಿಲ್ಪ ಮಾಡುವಾಗ ನಮಗೆ ವಾತಾವರಣ ಅಂದರೆ ಪೂರಕವಾದ ವಾತಾವರಣ ಇರಲ್ಲ. ಆದರೆ ಇಲ್ಲಿ ಬಂದ ಮೇಲೆ ಇಲ್ಲಿ ಜನರು ಮತ್ತೆ ಟೂರಿಸ್ಟ್ ಮತ್ತೆ ಇಲ್ಲಿ ಇಲಾಖೆಯವರು, ಮುಖ್ಯವಾಗಿ ಜಿಲ್ಲಾಡಳಿತ ಇಲಾಖೆಯವರು ಎಷ್ಟು ನಮಗೆ ಸಪೋರ್ಟ್ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ, ಟೈಮ್ ಟು ಟೈಮ್ ನಮ್ಮ ಈ ದಿನಚರಿ ಬಗ್ಗೆ, ನಮ್ಮ ಆರ್ಟ್ ಬಗ್ಗೆ ಮತ್ತೆ ನಮ್ಮ ಆಗುವಾಗಗಳ ಬಗ್ಗೆ ತುಂಬ ಕೇರ್ ತಗೊಳ್ತಾರೆ. ತುಂಬ ಖುಷಿ ಆಯ್ತು. ಅದಕ್ಕೆ ನಮ್ಗೆ ಉತ್ತರ ಕನ್ನಡ ಜಿಲ್ಲೆಗೆ, ನಮ್ಮ ಉಡುಪಿ ಜಿಲ್ಲೆಯಲ್ಲಿ ಹಾಗೆ ಅದೇ ತರ ಉತ್ತರ ಕನ್ನಡ ಜಿಲ್ಲೆ ತುಂಬ ಕರಾವಳಿ ಅಲ್ವಾ? ಕರಾವಳಿ, ಹೌದು, ಕರಾವಳಿ ಜನನೇ ಹಾಗೆ. ಕರಾವಳಿ ಜನನೇ ಹಾಗೆ. ಖುಷಿ ಆಯ್ತು. ಥ್ಯಾಂಕ್ ಯು. ಮತ್ತೆ ಏನು ಹೇಳಿಕ್ಕೆ ಇಷ್ಟಪಡ್ತೀರಾ ಸರ್? ನಮ್ದೇನಂತ ಹೇಳಿದ್ರೆ, ಈ ಮರಳು ಶಿಲ್ಪ ಅಂತ ಹೇಳಿದ್ರೆ ಕಳೆದೊಂದು 15 ವರ್ಷದಿಂದ ಜನರಿಗೆ ಅಷ್ಟೊಂದು ಪರಿಚಯ ಇರಲಿಲ್ಲ. 20 ವರ್ಷದಿಂದ ನಾವಂತಲ್ಲ, ನಮ್ಮಂತ ತುಂಬಾ ತಂಡಗಳಿವೆ. ಅವರೆಲ್ಲ ಮಾಡಿ ಈ ತರ ಶಿಲ್ಪ ಕಲಾಕೃತಿ ಮಾಡಿ ಜನರಿಗೆಲ್ಲ ಪರಿಚಯ ಆಯಿತು. ನಮ್ಮ ಉದ್ದೇಶ ಏನಂತೇಳಿ, ಸಣ್ಣ ಸಣ್ಣ ಮಕ್ಕಳು ಈ ಅಂತ ಕಲಾ ವಲಯದಲ್ಲಿ ಸ್ವಲ್ಪ ಬೆರಿಬೇಕಿರೋದು ನಮ್ಮ ಉದ್ದೇಶ. ಮುಖ್ಯವಾಗಿ ಗ್ರಾಮೀಣ ಭಾಗದ ಮಕ್ಕಳು ಮತ್ತೆ ಸಿಟಿ ಭಾಗದ ಮಕ್ಕಳು ಈ ಸೋಷಿಯಲ್ ಮೀಡಿಯಾ ಅಂತ ಹೇಳ್ಬಿಟ್ಟು ಬೇರೆ ಬೇರೆ ರೂಟಿಗೆ ಹೋಗಿದೆ. ಸ್ವಲ್ಪ ಕಲೆಯಲ್ಲಿ ಸ್ವಲ್ಪ ಮುಂದುವರೆದ್ರೆ ಅವರ ಚಟುವಟಿಕೆ ಸ್ವಲ್ಪ ಜಾಸ್ತಿ ಆಗಿದೆ ಅಂತೇಳಿ ತುಂಬ ಖುಷಿ ಆಗಿದೆ ಸರ್ ನಮ್ಗೆ. ಇಲ್ಲಿ ತುಂಬ ಇಲ್ಲಿ ನೋಡಿ, ನೀವು ನೋಡ್ತಿದ್ದೀರಿ, ನಾವಿಲ್ಲಿ ಇವತ್ತು ಈ ಕಲ್ಚರಲ್ಲಿ ನಾವು ಮೀನುಗಾರಿಕೆ ಬಗ್ಗೆ ಹೇಳಿಕ್ಕೆ ಇಷ್ಟಪಡ್ತೀನಿ. ಸುಕ್ರಿ ಬೊಮ್ಮಗೌಡರ ಬಗ್ಗೆ ಏನು ಹೇಳಿಕ್ಕೆ ಇಷ್ಟ ಸರ್? ತುಂಬ ಖುಷಿ. ಗೌಡರ ಬಗ್ಗೆ ಹೇಳೋದಾದ್ರೆ, ಅವರು ಜಾನಪದ ಕಲಾವಿದರು ಹಿರಿಯರು. ಅವರ ಆಶಯಗಳನ್ನು ಇಟ್ಕೊಂಡು ನಾವು ಮುಂದುವರಿಬೇಕು ಯುವ ಪೀಳಿಗೆ. ಯಾಕೆಂದ್ರೆ ಆವಾಗ ಮಾತ್ರ ನಮ್ಮ ಈ ಗ್ರಾಮೀಣ ಮಟ್ಟದ ಜನಪದ ಕಲೆಗಳನ್ನು ಉಳಿಸುವಂತ ಪ್ರಯತ್ನ ಆಗ್ತದೆ, ಇಲ್ಲದೆ ಸಾಧ್ಯ ಇಲ್ಲ. ಅಂತ ಹಿರಿಯರನ್ನು ನಾವು ಯಾವತ್ತು ನೆನಪಿಸ್ಕೊಳ್ತೀವಿ, ಗೌರವಿಸಬೇಕು, ನೆನಪಿಸಬೇಕು. ನಿಜ, ಇದು ಉತ್ತರ ಕನ್ನಡ ಜಿಲ್ಲೆಯ ಒಂದು ಹೆಮ್ಮೆ ಸರ್ ನಮಗೆ. ನಿಜ ಸರ್, ನಿಜ. ತುಳಸಿ ಗೌಡ ಮೇಡಮ್ ಅವರಿಗೂ ಕೂಡ ಸುಕ್ರಿ ಗೌಡ 2 ಪದ್ಮಶ್ರೀ. ಇವತ್ತು ಇಬ್ಬರು ಇಲ್ಲ ನಮ್ಮ ಒಟ್ಟಿಗೆ, ಆದ್ರೆ ಖುಷಿ ಆಗ್ತಾ ಇದೆ. ನೀವು ಅವರನ್ನು ಮತ್ತೆ ನೆನೆಸ್ಕೊಳ್ತೀವಿ. ರಾಘು ಅವರು ಬಹಳ ಒಳ್ಳೆ ಯುವಕ, ಬಹಳಷ್ಟು ಒಳ್ಳೆ ಕೆಲಸ ಮಾಡ್ತಾರೆ. ಇದಷ್ಟು ಇವ್ರ ಮಾತು ಶುಭವಾಗಲಿ ಅಂತ ನಾನು ಕೂಡ ಇವರಿಗೆ ಉತ್ತರ ಕನ್ನಡ ಜಿಲ್ಲೆಯ ಪರವಾಗಿ ಹಾರೈಕೆ ಮಾಡ್ತೀನಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.